ಅಮ್ಮ ಮಾಡಿದ ಸ್ಮೂತಿ. ದನಿಗೆ ಇಂಡಿ ಬೂಸ ಇಟ್ಟಂಗೈತೆ ಅಂತ ಹೇಳ್ತಾರೆ. ದನ ಹಸ ಕರಕ್ಕೆಲ್ಲ ಹಿಂದಿ ಬೂಸ ಕಲಿಸ್ತಾರ ನೋಡಿ. ಕಮೆಂಟಲ್ಲಿ ಹಾಳೋಗೋದ್ರ ತಗೋ ಇಷ್ಟು ಕಟ್ಟಿಗೆ ಇರ್ಬೇಕಂತ ಬ್ಲಾಗಲ್ಲಿ ನೋಡಿ ಎಲ್ಲ ಫುಲ್ಲು ಇದೆಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ. ಇವತ್ತು ಬಂದ ಯಾವಾರಪ್ಪ ಅಂತ ಅಂದರೆ ಟ್ಯೂಸ್ಡೇ. ಇವತ್ತು ಟ್ಯೂಸ್ಡೇ ನಾನು ವ್ಲಾಗ್ನ 3 ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ. ಇದೇನಪ್ಪ ಎಮ್ಮ ಇವತ್ತು ಈ ಥರ ಬೋಲ್ಡ್ ಆಗಿದ್ದಾಳೆ ಅಂತ ಹೇಳ್ತಿದ್ದೀರಾ. ಇರೋದು ಹೀಗೆ ನಾವು ಯಾವಾಗಲೂ ಹಿಂಗೆ ಇರೋದು, ಯಾವಾಗ ಹಿಂಗೆ ಅಂತಲ್ಲ, ಎಲ್ಲ ಡ್ರೆಸ್ ಹಾಕ್ತೀನಿ ಅಂತ ನೀವೇನೇನೋ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ತುಂಬ ಜನ ಬ್ಯಾಡ್ ಕಮೆಂಟ್ಸ್ ಹಾಕ್ತಾರೆ. ನನಗೆ ಕೇಳಬೇಡಿ ಕ್ವಶನು ಅಂತಂದ್ರೂ ಕೂಡ ಅದೇ ಥರ ಕ್ವಶನ್ನ ಕೇಳ್ತಾರೆ. ಏನು ಮಾಡೋಕ್ಕಲ್ಲ. ಅವ್ರ ಬಾಯಿ, ಅವ್ರ ಮನಸ್ಸು, ಅವ್ರ ಇಷ್ಟ, ಆ ಥರ ಅವ್ರ ಕೈಯೂ ಕೂಡ ಬರವಣಿಗೆ ಇರುತ್ತೆ. ಬರ್ಕೊತಾರೆ. ಅದಕ್ಕೆ ನಾನು ತಲೆ ಕೆಡಿಸ್ಕೊಳಕ್ಕಲ್ಲ. ನಂಗೆ ಇಷ್ಟ ಆನ್ಸರ್ ಮಾಡಿದ್ರೆ ಇಷ್ಟ ಇಲ್ಲ ಅಂತ ತಲೆ ಗೊತ್ತಾಗುತ್ತೆ. ಬಟ್ ಅದನ್ನು ಆನ್ಸರ್ ಮಾಡಲೇಬೇಕು ಅಂತ ಏನಿಲ್ಲ. ಐ ಡೋಂಟ್ ನೋ. ಹುಟ್ಟಿರೋದು ನಾನು ಒಬ್ಬಳೇ ಹುಟ್ಟುವಾಗ ಅಷ್ಟೇ. ನನ್ನ ಲೈಫು ಹೇಗೆ ನಡೆಯುತ್ತೆ ಅದ್ರ ಮೇಲೆ ಏನೇ ಕೊಟ್ಟರು ಭಗವಂತ ಅದನ್ನು ಅದೃಷ್ಟ ಅಂದ್ಕೊಂಡು ಹೋಗಿರೋದು ನನ್ನ ಪುಣ್ಯ. ಅದು ನನ್ನ ಲೈಫಿಂದ ಹೋಗಿದ್ರೆ ಅದು ನನ್ನ ಪುಣ್ಯ, ನನ್ನ ಭಾಗ್ಯನ ಭಗವಂತ ಒಳ್ಳೆಯ ರೀತಿಯಲ್ಲಿ ನನ್ನನ್ನು ಕಾಪಾಡಿದ್ದಾನೆ ಅಂತ ಪ್ರತಿಯೊಂದರಲ್ಲೂ ನಾನು ಭಾವಿಸ್ತಾ ಹಂಗಂತ ನಾನು ನಿಮಗೆ ತಿಳಿಸೋ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ, ವೆಲ್ಕಮ್ ಬ್ಯಾಕ್ ಟು ಒನ್ ಸೆಕೆಂಡ್ ಮೈ ಯೂಟ್ಯೂಬ್ ಚಾನಲ್. ನೋಡಿ, ಇದು ಬಂದು ಚೆನ್ನಾಗಿದೆ ಡ್ರೆಸ್. ಇವತ್ತು ನಾವು ರೀಲ್ಸ್ ಮಾಡಲಿಕ್ಕೆ ಈ ಥರದ ಒಂದು ಡ್ರೆಸ್ ಹಾಕ್ಕೊಂಡಿದ್ದೀನಿ. ಎಲ್ಲ ಓದಿ ಬಂದರೂ ಕೂಡ ಚೆನ್ನಾಗಿರುತ್ತೆ ಹೊರಗಡೆ ಹಾಕೊಂಡು ಹೋಗ್ಲಿಕ್ಕೆ ಅಂತ ಅಂದ್ಕೊಂಡು ಸಕ್ಕತ್ತಾಗಿದೆ ಇದು. ಓಕೆ, ನಮ್ಮ ಕೂಕು ಡ್ರೆಸ್ ತೋರಿಸ್ತೀನಿ ಬನ್ನಿ. ಕುಕರಿ, ನೀವು ಡ್ರೆಸ್ ಔಟ್ಫಿಟ್ ಹೇಗಿದೆ? ಕುಕರ ಡ್ರೆಸ್ ಹೇಗಿದೆ? ಹೇಗಿದ್ದು? ಹಾಂ, ಚೆನ್ನಾಗಿದೆ. ಇಲ್ಲಿ ತೋರಿಸು ಕಾಣುವುದು. ಹಾಂ, ಚೆನ್ನಾಗಿದ್ದು. ಹಾಂ, ಚೆನ್ನಾಗಿದ್ದು. ಔಟ್ಫಿಟ್ ಇದು ನಿಮ್ಗೆ ಇಷ್ಟ ಆಯಿತು ಅಂದರೆ ಲಿಂಕ್ ಹೇಳಿ. ನಂದು ಮತ್ತು ಅಮ್ಮಂದು ಇಬ್ಬರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ. ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದರೆ ನಮ್ಮದು ರಾಣಿ ಕನ್ನಡ ವ್ಲಾಗ್ಸ್ ಅಂತ ಯೂಟ್ಯೂಬ್ ಚಾನಲ್ ಸರ್ಚ್ ಮಾಡಿ. ಆದರೆ ಇದರದ್ದೇ ಒಂದು DP ಹಾಕಿರ್ತೀವಲ್ಲ, ಆ ವ್ಲಾಗ್ ಮೇಲೆ ಡಿಸ್ಕ್ರಿಪ್ಷನ್ ಇರುತ್ತೆ, ಕಮೆಂಟ್ ಸೆಕ್ಷನ್ ಇರುತ್ತೆ ನೋಡಿ. ಹಾಂ, ಹೇಗಿದ್ದು? ಚೆನ್ನಾಗಿದೆ. ಸಗದಾಯ್ತಲ್ಲ? ಹೌದು. ಇದು ನಾನೇ ಸೆಲೆಕ್ಟ್ ಮಾಡಿ ತಗೊಂಡಿದ್ದು. ಇಲ್ಲ, ಫಸ್ಟ್ ನಾನು ಸೆಲೆಕ್ಟ್ ಮಾಡಿ ತಗೋ ಚೆನ್ನಾಗೈತೆ ಅಂದರೆ ಆಮೇಲೆ ಇವಳಿಗೆ ಶೇರ್ ಮಾಡಿದೆ. ಇವಳ ಒಂದು ಮೊಬೈಲಿಗೆ ಶೇರ್ ಮಾಡಿದೆ. ಅವಾಗ ಇವಳದು ನಾನು ಬೈ ಮಾಡಿಲ್ಲ. ನಾನೇ ನೋಡಿ ಇಷ್ಟಪಟ್ಟಿರ್ತಾರ ಅಂತ ಫೀಲ್ ಆಯಿತು. ಇಲ್ಲ, ಇವಳು ತಗೊಂಡಿರಲಿಲ್ಲ. ಆಮೇಲೆ ನಾನು ಇದನ್ನು ತಗೋ ಅಂತ ಅಂದೆ. ಎಷ್ಟೋ ಸುಮಾರು ತೋರಿಸ್ದೆ, ತಗೊಳ್ಳಿಲ್ಲ. ಆಮೇಲೆ ಇದನ್ನು ತಗೋ ಅಂತಂದೆ, ಅವ್ರು ಇದನ್ನು ತಗೊಂಡು. ನನ್ನ ಚೂಸ್ ತುಂಬಾ ಚೆನ್ನಾಗಿದೆ ಗೊತ್ತಾ. ಪ್ರತಿಯೊಂದ್ರಲ್ಲೂ ಕೂಡ ಅಷ್ಟೇ. ಹೌದು, ನಮ್ಮ ತಂದೆ ಬಟ್ಟೆ ಹಾಕೊಂಡು ನೋಡ್ತಾಳೆ. ಹೊಸ ಬಟ್ಟೆ ಹಾಕೊಂಡು ಇಟ್ಕೊಂಡು ಹಿಂಗೆ ಹೋಗ್ತಾಳೆ. ಹೆಂಗೆ ಹೋಗ್ತಾರೆ? ಹೆಂಗೆ ಹೋಗ್ತಾರೆ? ಯಾವ್ದಾದ್ರು ಚೂಸ್ ಮಾಡಿದ್ರೆ ನಾನು ಪರ್ಫೆಕ್ಟಾಗಿ ಚೂಸ್ ಮಾಡ್ತೀನಿ. ಅದು ತುಂಬ ಬೆಟರ್ ಆಗಿರುತ್ತೆ, ತುಂಬ ಒಳ್ಳೇದಾಗಿರುತ್ತೆ. ಫ್ರೆಂಡ್ಸ್, ಏನು ಗೊತ್ತಾ, ಇವಾಗ ನಿಮಗೆ ನಾನು ಬೆಳಿಗ್ಗೆಯಿಂದ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಅಪ್ಪ ಫ್ಯಾನ್ ಹಾಕ್ಬೇಕಿಲ್ಲ ಅಂದ್ರೆ ನನ್ನ ಮೇಕಪ್ ಎಲ್ಲ ಹಾಳಾಗೋದ್ರ ಬೆವ್ತು. ಇಲ್ಲ, ನಾನು ಬೆವ್ತು. ನಾನು ಯಾರು ರೀಲ್ಸ್ ಮಾಡಲ್ಲ, ಯಾವ ಪಾಸ್ ಮಾಡಲ್ಲ, ಹಿಂಗೆ ಹಾಗೂ ಬೆವ್ತು ಎಲ್ಲ ತ್ಯಾವಾಗಿ ನೋಡಿ. ಇಲ್ಲಿ ತೊಟ್ಟಿತ್ತೈತೆ. ಮಳೆ ಹನಿ ಬಿಡ್ತಾ ಇದ್ದೀನಿ ನಾನು ಹಿಂಗೆ. ಆ ಥರ ನೋಡಿ. ನೀನು ಸುಳ್ಳು ಹೇಳ್ತೀನಾ? ನಾನು ಹಿಂದಿನ ಬ್ಲಾಗಲ್ಲಿ ನೋಡಿ ಎಲ್ಲ ಫುಲ್ಲು ಇದೆಲ್ಲ ಬಟ್ಟೆ ನೆನೆ ಅಷ್ಟು ಅಂದ್ಬಿಟ್ಟಿದ್ದೀನಿ. ಅದಕ್ಕೋಸ್ಕರ ಜಾಸ್ತಿ ನಿಂತಿ ಮಾಡೋಲ್ಲ ನಾನು ಬೆಳಗ್ಗೆಯಿಂದ ಸ್ವಲ್ಪ ಏನೋ ಒಂದು ಡ್ರಿಂಕ್ ಮಾಡಿದ್ದೀನಿ ಕುಡಿಲಿಕ್ಕೆ. ಅದು ಏನು ಡ್ರಿಂಕ್ ಅಂತ ನೋಡಿ ಬನ್ನಿ. ಆಮೇಲೆ ನೆಕ್ಸ್ಟ್ ಇರ್ತೀನಿ. ಬಟ್ ನೀವು ಒಂದ್ಸಲ ಟ್ರೈ ಮಾಡಿ. ನೀವೊಂದು ಬೇಸಿಗೆಗಾಲದಲ್ಲಿ ಪಾನೀಯ ಕುಡಿಬೇಕು ಅನ್ಸುತ್ತಲ್ವ, ತಪ್ಪು ಪಾನೀಯಕ್ಕೆ ತುಂಬ ಬೆಟರ್ ಅನ್ಸುತ್ತೆ. ಯಾಕೆ ಅಂತಂದರೆ ಹೊಟ್ಟೆ, ದೇಹ, ಮನಸ್ಸು ಎಲ್ಲ ತಂಪಾಗಿಡೋದಕ್ಕೆ ಒಂದು ಒಳ್ಳೆ ಡ್ರಿಂಕ್ ಅಂತ ಹೇಳ್ಬೋದು. ಮತ್ತು ಹೆಲ್ದಿ ಡ್ರಿಂಕ್ ಅಂತ ಹೇಳ್ಬೋದು. ಮತ್ತು ಅದು ತುಂಬ ಆರೋಗ್ಯಕ್ಕೆ ಒಳ್ಳೆಯಕರ ಅಲ್ಲ, ಆರೋಗ್ಯಕ್ಕೆ ಹಾನಿಕರ ಅಲ್ಲ, ಒಳ್ಳೆಕರ. ಏನಂತಾರೆ? ಆರೋಗ್ಯಕರ ಮಾಡ್ರನ್ನಮ್ಮ ರೀ, ನಾನು ಮಾಡ್ರನ್ನಮ್ಮ. ಈಗ ಹೋಗಿ ನೀವು ನೋಡ್ಕೊಂಡು ಬನ್ನಿ ಆರೋಗ್ಯಕರವಾದ ಒಂದು ಡ್ರಿಂಕ್ ಹೇಗೆ ಮಾಡಿದ್ದೀನಿ. ನೀವು ಒಮ್ಮೆ ಟ್ರೈ ಮಾಡೋಕ್ಕೆ. ಬಾಯ್. ಅಷ್ಟೊತ್ತಿಗೆ ನಾವು ಒಬ್ಬರು ರೀಲ್ಸ್ ಮಾಡೋ ಮತ್ತೆ ಬರ್ತೀವಿ, ಮತ್ತೆ ಸಿಗ್ತೀವಿ. ಏನದು? ಹೆಂಗ್ ಬೇಕು ಹಂಗೆ ಆಮೇಲೆ ಡ್ಯಾನ್ಸ್ ಸರಿ ಮಾಡ್ಕೊಳ್ಳೋದು. ಹಾಂ, ಬೃಂದಾವನದ ತೆರಿನಲ್ಲಿ ಓಡಾಡಲು. ಏನದು ಅಂತ ನಾನಿನ್ನ ಸ್ಟೆಪ್ ಮಾಡ್ತಾ ಇರ್ತೀನಪ್ಪ. ಹಿಂಗೆ ಹಾಕದ ಸ್ಟೆಪ್ ನೋಡ ಹಾಕಿನಂತ ತಾಕ ಹಾಕ. ಅದೆಲ್ಲ ಅವಾಗಲೇ ಹಾಕಿ ಸ್ಟೆಪ್ ಹಾಕು. ಆಮೇಲೆ ಹಾಕು,
ಯಾಕೋ ಫ್ರೆಂಡ್ಸ್ ನೋಡಿ, ಪಾತ್ರೆ ಅಂತೂ ತೊಳೆದಿಲ್ಲ. ಇವತ್ತು ಸಾಕಾದಂಗೆ ಆಯ್ತು ಯಾಕೋ ನನಗೆ. ಇವತ್ತು ಬಂದು ಟ್ಯೂಸ್ಡೇ, ಇವತ್ತು ವಾರ ಮಾಡಿ ಹೊರಗಡೆ ಎಲ್ಲ ರಂಗೋಲೆ ಬಿಟ್ಟು ಬನ್ನಿ ತೋರಿಸ್ತೀನಿ. ಇವತ್ತು ಟ್ಯೂಸ್ಡೇ ಅಂತೇಳಿ ವಾರ ಮಾಡಿ, ಇದೇ ಫಸ್ಟ್ ನಾನು ಟ್ಯೂಸ್ಡೇ ವಾರ ಮಾಡ್ತಿರೋದು. ಇವತ್ತು ಬನಾನ ತೊಗೊಂಬಂದಿದ್ದೆ ಅಲ್ವಾ, ಈ ಬನಾನ ಯೂಸ್ ಮಾಡಿಕೊಂಡು ನನಗೆ ಸ್ಮೂತಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಇದೆಲ್ಲ ನೆನಪಿಟ್ಟಿದ್ದೆ. ತೋರಿಸ್ತೀನಿ ನೋಡಿ. ನೋಡಿ, ಸ್ಮೂತಿ ಮಾಡ್ಕೊಳ್ಳೋದಕ್ಕೆ ಅದನ್ನು ನೆನಕಿಟ್ಟಿದ್ದೆ ಅಲ್ವಾ, ಮಲ್ಕೊಂಡಿದ್ದೆ. ಅದಕ್ಕೆ ಸ್ವಲ್ಪ ದಪ್ಪ ವಾಯ್ಸ್ ಆಗಿಬಿಟ್ಟಿದೆ. ಈ ನಮ್ಮ ಕುಕುಮರಿ ಇದೆಯಲ್ಲ, ಕುಕುಮರಿ ನಾಯಿ ಮರಿ, ಅದು ತಿನ್ನಲ್ವಂತೆ, ಅದು ಕುಡಿಯಲ್ವಂತೆ ಈ ಸ್ಮೂತಿ ಎಲ್ಲ. ಬೇರೆ ಜ್ಯೂಸೇ ತಗೊಂಡು ಕುಡಿತಾರೆ, ಆರೆಂಜ್ ಜ್ಯೂಸ್. ನೋಡಿ, ಈ ಹಾಲನ್ನ ಯೂಸ್ ಮಾಡ್ಕೊಂಡು ನಾನು ಒಬ್ಳಿಗೆ ಅವಳಿಗೊಂದು ಸ್ವಲ್ಪ ಕೊಡ್ತೀನಿ. ಅವ್ಳು ಕುಡಿಯಲ್ಲ ಅಂತಾಳೆ, ನಾನೇ ಕುಡಿಸ್ತೀನಿ ಮಾಡೋದು. ಇದು ಅವಳಿಗೆ ಈ ಒಂದು ಆರೆಂಜ್ ಜ್ಯೂಸನ್ನ ಅವಳು ಕುಡಿತಾಳಂತೆ. ಬನ್ನಿ ಇವಾಗ ನಾನು ಹೇಗೆ ಈ ಒಂದು ಬನಾನಾ ಮಿಲ್ಕ್ ಶೇಕ್ ಮಾಡ್ತೀನಂತ ಹೇಳ್ತೀನಿ, ತೋರಿಸ್ತೀನಿ. ನೋಡಿ, ಇದು ಆಲ್ರೆಡಿ ಆಗಿದೆ ಅಲ್ವಾ ಹಾಲು. ಈ ಹಾಲಿಗೆ ಒಂದು ಸಕ್ಕರೆ ಹಾಕಿ ನಾನೇನು ಬಿಸಿ ಮಾಡಲ್ಲ, ಅದು ಹಾಗೆ ಇರಲಿ. ಹಾಲು ಮಿಕ್ಸಿಗೆ ಹಾಕುವಾಗ ಇದಿದೆ ನೋಡಿ, ಸಕ್ಕರೆ ಹಾಕುವ. ಚೆನ್ನಾಗಿರುತ್ತೆ. ಸ್ವೀಟ್ ಜಾಸ್ತಿ ಹಾಕಿ ಮಾಡುವ, ಸಿಹಿ ಜಾಸ್ತಿ ಹಾಕಿ. ಗುಡ್ನೆಸ್, ನಾ ಇದನ್ನು ಮರ್ತೇ ಬಿಟ್ಟಿದ್ದೆ ನೋಡಿ. ಎಲ್ಲ ಬಿಡಿಸಿ ಹಾಕುವ. ತಿಂದ ಬಾಳೆ ನೀನು? ಮಿಕ್ಸಿಗೆ ಹಾಕ್ಬಿಡು. ಕುಡಿ, ಚೆನ್ನಾಯ್ತಾ? ಆಯಿತು. ನೋಡಿ, ಇವಾಗ ನಾನು ಬಾಳೆಹಣ್ಣು ಹಾಕ್ತಾ ಇದ್ದೀನಿ. ಸ್ಲೋ ಮೋಷನ್ ಮಾಡೋಶ ಹಿಂಗೆ. ಇದು ಬೇರೆ ಇದೆ, ಮರ್ತಿಬಿಟ್ಟಿದ್ದೇನೆ. ಖರ್ಜೂರ ನೋಡಿ, ತಗೊಂಡು ಇಷ್ಟನ್ನು ಹಾಕುವ. ಇದಿಷ್ಟನ್ನು ಮಿಕ್ಸಿಗೆ ಹಾಕಿ ಸಿಗ್ತೀನಿ, ಓಕೆನಾ? ಏನಮ್ಮ ಇದು? ಹಾಂ ನೋಡಿ, ಇವಾಗ ಈ ರೀತಿ ರೆಡಿಯಾಗಿದೆ. ಇವಾಗ ಇಷ್ಟ ಹಾಲಿಗೆ ನಾನು ಇದನ್ನು ಮಿಕ್ಸ್ ಮಾಡಿ ಇಟ್ಬಿಡ್ತೀನಿ. ಇಷ್ಟು ಎಷ್ಟು ಬೇಕು ಅಷ್ಟು ಮಾಡ್ಸಕ್ಕ? ಯಾಕೆ? ಅಲ್ಲ, ನೀರು ಹಾಕ್ತೀವಲ್ಲ, ಅದನ್ನ ಹಾಲು ಹಾಕಿರೋ ಹಾಕೋದು ಬಿಟ್ಟು ಬಿಡ್ಬೋದು. ನೀರು ಹಾಕ್ತೀವಿ, ಇವಾಗ ನೀರು ಹಾಕ್ತೀನಲ್ಲ, ಮತ್ತೆ ತಿರುಗಿ ಇನ್ನೇನಕ್ಕೋ ಗಟ್ಟಿಗಿರುತ್ತೆ. ಇದು ಇದಕ್ಕೇನು ಹಾಲು ಮಿಕ್ಸ್ ಮಾಡೋದೇನು ಬೇಕಾಗಿಲ್ಲ. ಬನಾನಾ ಮಿಲ್ಕ್ ಶೇಕಿಗೆ ಸ್ವಲ್ಪ ಹಾಕಿದ್ದೀನಿ. ಇವಾಗ ಸ್ವಲ್ಪ ಏನು ಅಂತಂದರೆ ನೋಡಿ, ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಸ್ವಲ್ಪ ನೀರು ಹಾಕಿಟ್ಬಿಟ್ರೆ ಕುಡಿಬೋದು, ಇನ್ನೂ ಚೆನ್ನಾಗಿರುತ್ತೆ. ಕೈ ತಗೊಂಡಿರೋ ಇದು ಚೆನ್ನಾಗಿ ಇದು ಮಿಕ್ಸ್ ಮಾಡಿಬಿಟ್ಟು ಇಟ್ಬಿಡುವ ಫ್ರಿಜ್ಜಲ್ಲಿ. ಸ್ವಲ್ಪ ಕೋಲ್ಡ್ ಆಗಲಿ, ಅರ್ಧ ಗಂಟೆ ಬಿಟ್ಟು, ಹಾಫ್ ಆನ್ ಅವರ್ ಬಿಟ್ಟು ತೋರಿಸ್ತೀನಿ ನಾನು. ಇವಾಗ ರೀಲ್ಸ್ ಮಾಡೋಕ್ಕೆ ರೆಡಿ ಆಗಬೇಕಲ್ಲ, ಅಲ್ಲಿ ಅಷ್ಟೊತ್ತಿಗೆ ರೆಡಿ ಆಗೋಷ್ಟೊತ್ತಿಗೆ ಈ ಎಂಥದ್ದು ಮಿಲ್ಕ್ ಶೇಕ್, ಸೊ ಬನಾನಾ ಶೇಕ್, ಮಿಲ್ಕ್ ಶೇಕ್, ಬನಾನಾ ಸ್ಮೂತಿ ರೆಡಿ ಆಗಿರುತ್ತೆ ನೋಡಿ. ನೀರು ಹಾಕ್ಬೇಕಿತ್ತೇನ? ಸಾಕು ಬಿಡು, ಕುಡಿಬೇಕಾರೆ ಇದಾಕ ಕುಡಿಯೋಣ. ಇನ್ನೂ ಗಟ್ಟಿ ಆಗುತ್ತೆ, ಫ್ರಿಜ್ಜಿಗೆ ಇರ್ತೀವಲ್ಲ. ಹಾಂ, ಇಷ್ಟು ಸಾಕು. ನೀಟಾಗಿ ಮಿಕ್ಸ್ ಮಾಡಿ ನಾನು ಸ್ವಲ್ಪ ನೀರು ಹಾಕೊಂಡು ಕೊಡ್ತೀನಿ ಅಷ್ಟೇ. ಕೋಲ್ಡ್. ಹೌದು, ಇದ್ರದ್ದು ಸ್ವಲ್ಪ ದಪ್ಪ ದಪ್ಪ ಸಿಗುತ್ತೆ, ಅಲ್ಲೆಲ್ಲ ಈಗ ಸಿಗೋದು ಚೆನ್ನಾಗಿರುತ್ತೆ. ನಾನು ಇದೇ ಫಸ್ಟ್ ಟೈಮ್ ತೋರಿಸು. ನಾನು ಕೂಡ ಇದೇ ಫಸ್ಟ್ ಟೈಮ್ ಅಲ್ಲ ಇದನ್ನು ಮಾಡಿರೋದು. ಫಸ್ಟಿಗೆ ನಾನು ಡ್ರೈ ಫ್ರೂಟ್ಸ್ ಮಿಕ್ಸಿಗೆ ಹಾಕ್ಬಿಟ್ಟು ಆಮೇಲೆ ಅದ್ರ ಮೇಲೆ ಬನಾನಾ ಹಾಕಬೇಕಾಗಿತ್ತು, ಸ್ವಲ್ಪ ಸಕ್ಕರೆ ಹಾಕ್ಬೇಕಾಯ್ತು. ನಾನು ಹೇಳ್ಬಿಟ್ಟೆ ಫಸ್ಟ್ ಸಕ್ಕರೆ ಹಾಕಿ ಬನಾನಾ ಹಾಕಿ ಆಮೇಲೆ ಡ್ರೈ ಫ್ರೂಟ್ಸ್ ಹಾಕಿ ಮಿಕ್ಸಿಗೆ ಹಾಕ್ಬಿಟ್ಟೆ. ಅದು ಸ್ವಲ್ಪ ನೋಡಿ, ಅದು ಅಲ್ಲೆಲ್ಲ ಹಂಗಿದೆ. ಅದು ಕೂಡ ಫೈನಾಗಿ ಅದು ಪೇಸ್ಟ್ ಥರ ಆಗುತ್ತೆ ಅಂತ ಹೇಳಕ್ಕೆ ಬರಲ್ಲ. ಮಿಕ್ಸಿ ಸೂಪರ್ ಡೂಪರ್ ಆಗಿರಬೇಕು. ಅದು ಅಂತೂ ಇಂತೂ ಈ ಥರ ರೆಡಿಯಾಗಿದೆ. ಈಗ ಇದನ್ನ ಸರ್ವ್ ಮಾಡಬೇಕು. ಅದಕ್ಕೂ ಮುಂಚೆ ಸ್ವಲ್ಪ ಚೆನ್ನಾಗಿ ಇದು ಇನ್ನೂ ಸ್ವಲ್ಪ ಕೋಲ್ಡ್ ಆಗ್ಲಿಕ್ಕೆ ಬಿಡವ. ಟೇಸ್ಟ್ ಅಲ್ವಾ? ಇದನ್ನ ಚೆನ್ನಾಗಿ ಕೋಲ್ಡ್ ಆಗಿ, ವಾಮ್ ಆಗ್ಲಾ? ಅಲ್ಲ, ಕೋಲ್ಡ್ ಆಗಿ ಇನ್ನು ಇಲ್ಲಿ ಇಟ್ಬಿಟ್ಟು ಕಲ್ಲಾಗ್ಬಿಡುತ್ತೆ. ಏನು ಮಾಡೋದು?
ಬೇಡಮ್ಮ ಇಲ್ಲೇ ಗಿಡಕ್ಕೆಲ್ಲ ಸಾಕು ಜ್ಯೂಸ್ ರೆಡಿ ಆಗೋ ಅಷ್ಟರಲ್ಲಿ ಆಗುತ್ತೆ. ಇದನ್ನ ಈ ಜ್ಯೂಸ್ ನಾನು ಮಾಡಿರೋ ಜ್ಯೂಸ್ ಹೊರ ಎತ್ತೇಳಿ. ಇದು ಜ್ಯೂಸು ನೀನು ನಾಳೆ ಕುಡಿ, ಇವಾಗ ಇದನ್ನು ಕುಡಿ, ಎರಡು ಒಮ್ಮೆಕ್ಕೆಲ್ಲ ಕುಡಿಯೋಕ್ಕಾಗ. ಸರಿ ಆಯಿತು. ನೋಡಿ ಫ್ರೆಂಡ್ಸ್, ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿದ್ವಿ. ಎಂಥ ಶೆಕೆ ಅಂದರೆ ಬಾಗಿಲು ತೆಗೀದೇ ಇದ್ರೆ ಶೆಕೆ ಹಾಡಾಗಲ್ಲ. ಅದಕ್ಕೆ ಜ್ಯೂಸ್ ಕೊಡೋಣ. ಲೋಟೆಲ್ಲ ವಾಶ್ ಮಾಡಿ ಇಟ್ಟಿದ್ದೀನಿ. ಕೊಡಲಾ ಜ್ಯೂಸ್ ಕೊಡಲಾ? ಕುಡಿ ಚೆನ್ನಾಗಿದೆ. ನೀರು ಅಂತ ಕುಡಿದ್ರೆ ಎತ್ತ ಹೋದು ಹೊಟ್ಟೆ ತುಂಬಲ್ಲ. ಒಂದೆರಡು ಸ್ಟೆಪ್ ಇದೆ, ಅದನ್ನು ಪ್ರಾಕ್ಟೀಸ್ ಮಾಡಿ ಆಮೇಲೆ ಕುಡಿತೀನಿ. ಹಾಂ, ಅದು ಇನ್ನೊಂದು ಐತಲ್ಲ. बातों में तेरे जादू किया. ಇವಾಗ ಜ್ಯೂಸ್ ಕೋಲ್ಡ್ ಆಗಿದೆ. ಇವಾಗ ಸುಮಾರು ಅರ್ಧ ಗಂಟೆ ಮೇಲಾಗಿತ್ತು. ಅಲ್ಲಿವರೆಗೂ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿದ್ವಲ್ಲ. ಹೌದು, ಕುಡಿಯೋಣ ಬಾ. ಏನ್ ಸ್ಮೂತಿ ಇದು? ಬಾಳೆಹಣ್ಣಿನ ಡ್ರೈ ಸ್ಮೂತಿ, ಬಾಳೆಹಣ್ಣಿನ ಸ್ಮೂತಿ. ಏನ್ ಸ್ಮೂತಿ? ಬನಾನಸ್ ಮಿಲ್ಕ್ ಅಲ್ಲ, ಬನಾನಸ್ ಸ್ಮೂತಿನಾ ಮಿಲ್ಕ್ ಶೇಕ? ಇದು ಸ್ವಲ್ಪ ಗಟ್ಟಿಗಿದೆ. ಹಾಲು ಕಾಸ್ತಿ ಅಂತಿದ್ದಿದ್ದು ಹಾಕುವ, ಸಕ್ಕರೆ ಹಾಕಿರೋದು. ಯಾರನ್ನ ಮಿಕ್ಸ್ ಮಾಡ್ತೀಯಲ್ಲ, ಯಾಕಮ್ಮ? ಹೆಂಗೆ ಯಾಕಮ್ಮ ಅಂತ ನೀರು ತಗೊಬರೋ ನೀರು ಹಾಕ್ತೀನಿ ಅಂತಿದ್ದಲ್ಲ. ಅಲ್ಲ, ನೀ ಬನಾನಾ ಸ್ಮೂತಿ ಮಾಡ್ತಿದ್ಯೋ ಇಲ್ಲ ಅಂದರೆ ಇದು ಅಲ್ಲ ಅಲ್ಲ ಆದರೆ ಇದು ದನ ಹಸ ಕರಕ್ಕೆಲ್ಲ ಹಿಂದಿ ಊಸ ಕಲಿಸ್ತಾರೆ ನೋಡಿ. ದನ ಕರ ಕಮಂಗಿಪುರದ ಕಮಂಗಿಗಳು ಎದ್ದು ಮೂವಿ ಇದೆ, ನೋಡಿದ್ದೀರಾ ಗೈಸ್? ಹಾಂ, ಒಂದು ಡ್ರೈ ಫ್ರೂಟ್ ಜ್ಯೂಸ್ ಮಾಡ್ಕೊಟ್ರೆ ನೀನು ಹಿಂಡಿ ಬೂಸ ಇರ್ತಾರಲ್ಲ ಅದಕ್ಕೆ ಹಂಗನೆ ಕೊಡ್ತೀಯ ಅಂತ ಕೇಳಿ. ಆ ಕಲರ್ ಕೂಡ ಹಾಗೆ ಇದ್ದು. ಹಾಂ, ಕಲರ್ ಇದ್ದ ತಕ್ಷಣ ನೀನು ಕೂಡ ಯಾವ್ದು ತಾಕ ಮಿಕ್ಸ್ ಮಾಡ್ತಿದ್ಯಲ್ಲ ಅಂತಾರೆ ಯಾರಾದ್ರು. ಆದರೆ ನೀನು ಕಲರ್ ಕೂಡ ಹಾಗೆ ಇತ್ತು. ಹಾಲು ಎಲ್ಲ ಮಿಕ್ಸ್ ಮಾಡ್ತಿದ್ಯಾ, ನೋಡು ಹೇಗಿದೆ ಎಂದು. ಹಾಲು ಮಿಕ್ಸ್ ಮಾಡಿದೆ. ಯಾಕೆ ಅಂದರೆ ಸ್ವಲ್ಪ ಜಾಸ್ತಿ ಮಂದ ಇದೆಲ್ಲ. ನೈಸ್ ಪೇಸ್ಟ್ ಆಗಿತ್ತು ಅಷ್ಟೇ. ಪೇಸ್ಟ್ ಆಗಿದೆ. ಉರ್ಕುರ್ಕು ನೀರನ್ನು ಮಿಕ್ಸ್ ಮಾಡು. ನಿಂಗೆ ಬೇಕಾದ್ರೆ ಮಿಕ್ಸ್ ಮಾಡಿ, ನಿಂಗೆ ಗಟ್ಟಿನ ಬೇಕು ಕಟ್ಟಿ ಹಾಕೋಣ, ನೀರು ಮಿಕ್ಸ್ ಅಷ್ಟೇ. ಯಾಕಂದರೆ ಕುಡಿಯೋ ಥರ ಇರಬೇಕು ಮಿಲ್ಕ್ ಶೇಕ್ ಅಂತ ಅಲ್ವಾ. ಸ್ಮೂತಿ ಅಂದರೆ ಮೋಸ್ಟ್ಲಿ ಅದು ಗಟ್ಟಿನೇ ಇರುತ್ತೆ ಅನ್ಸುತ್ತೆ. ಬಟ್ ಕುಡಿಯೋ ಥರ ಇದ್ದರೆ ಆರಾಮಾಗಿ ಕುಡಿಬೋದು. ಪಾಯಸ ತಿನ್ನೋಕ್ಕಾಗಂತ ಚೆನ್ನಾಗಿದೆ ಮಿಕ್ಸ್ ಹೊಡೆದು. ಇದು ಬನಾನಾ ಸ್ಮೂತಿ. ಇದು ಹೆಸರು ಗೊತ್ತಿಲ್ಲ, ಬಟ್ ಮಾಡಿದ್ದೀನಿ. ಅಂದರೆ ಟೇಸ್ಟ್ ಹೆಂಗಿರ್ಬೋದು ಅಂತ ನೀವೇ ಕಮೆಂಟಲ್ಲಿ ಹೇಳ್ಬೋದು. ಹಂಗೆ ಕುಡಿದಂಗೆ ಅಲ್ಲ, ಟೇಸ್ಟ್ ಚೆನ್ನಾಗಿತ್ತು ಅಂದರೆ ಆಮೇಲೆ ಹೆಸರು ಇಡ್ಬೋದು. ಫಸ್ಟ್ ಹೆಸರಿಟ್ಟು ಅಡುಗೆ ಮಾಡ್ತಾರಾ? ಅಲ್ಲ, ಫಸ್ಟ್ ಕಂಡು ಹಿಡ್ದಿರೋದು ಅಡುಗೆ ಇಟ್ಟು ಹೆಸರು ಮಾಡ್ತಾರೆ. ಯಾರಾದ್ರೂ ಫಸ್ಟು ಚೆನ್ನಾಗಿ ಟೇಸ್ಟ್ ಬಂತು ಅಂದ್ರೆ ಅದಕ್ಕೊಂದು ಹೆಸರಿಡ್ತಾರೆ ಅಲ್ವಾ? ಅದು ಬಿಟ್ಬಿಟ್ಟು ಹೆಸರಿಟ್ಕೊಂಡು ಅಡುಗೆ ಮಾಡ್ತಾರೆ. ಅಡುಗೆ ಮಾಡ್ತೀನಿ ಅಂತ ಯಾರು ಹೆಸರಿಡ್ತಾರೆ, ಅದು ಕುಡಿದ್ಬಿಟ್ಟು ನಾನು ಹೇಳ್ತೀನಿ ಅಮೃತ ಆಗಿದೆ. ಯಾರಿಗೆಲ್ಲ ಬೇಕು ಈ ಅಮೃತ? ತಗೋ, ಇಷ್ಟು ಕಟ್ಟಿಗಿರ್ಬೇಕಂತ ಹಾಕ್ಬೇಡ. ನೀರು ಕಟ್ಟಿದ್ದು ಕುಡಿ ಅಂತೆ. ಫ್ರೆಂಡ್ಸ್, ಇದು ಟೇಸ್ಟ್ ನೋಡುವ. ಸಕ್ಕ ಟೇಸ್ಟ್ ಐತೆ ಅಪ್ಪ, ಹೇಳೋಕ್ಕಾಗಲ್ಲ. ಆಶಾ, ನೀವು ಕುಡಿದೋಳು ನೀರು ಮಿಕ್ಸ್ ಮಾಡ್ಕೊತೀನಿ ಅಂತ ಹೇಳ್ತಿದ್ದಾಳೆ. ಏನು ಹೇಳೋದು, ನೀರು ಮಿಕ್ಸ್ ಮಾಡಿದ್ರೆ ಮಂದ ಇರ್ಬಾರ್ದು, ಗಟ್ಟಿಗಿದೆ. ಸ್ವಲ್ಪ ಅದ್ರ ಬದಲು ಹಾಲು ಆಗ್ಬೋದಿತ್ತು. ಇದು ಕುಡಿದೋಳು ಚೆನ್ನಾಗೈತೆ. ನೀನು ಹೇಳ್ತೀಯ ಆಮೇಲೆ. ಫಸ್ಟ್ ಥ್ಯಾಂಕ್ ಯು ಸೊ ಮಚ್. ನೀನು ಅಮ್ಮ ಮಾಡಿದ ಸ್ಮೂತಿ ದನಿಗೆ ಇಂಡಿ ಬೂಸ ಇಟ್ಟಂಗೈತೆ ಅಂತ ಹೇಳ್ತಾಳೆ. ಇದೇ ಫಸ್ಟ್ ಟೈಮ್ ಅವ್ಳು ಕುಡಿತಿರೋದು, ಅದಕ್ಕೆ ಹಂಗೆ ಹೇಳ್ತಾಳೆ. ಚೆನ್ನಾಗಿದ್ದು. ಚೆನ್ನಾಯ್ತಾ? ಸಕ್ಕತ್ತಾಯ್ತಾ? ಚೆನ್ನಾಗಿದೆ. ಸ್ವಲ್ಪ ನೀರು ಕುಡಿಯೋ ಥರ ಇರಬೇಕಲ್ಲ. ಹಂಗೆ ಅದು ಗಟ್ಟಿ ಐತೆ. ಕುಡಿ ಮೆಲ್ಲಕ್ಕೆ. ಇಲ್ಲ ಅಡುಗೆ ಮನೆಗೆ ಯಾಕೆ ನಿಂತಾಳು ಗೊತ್ತೇಳು? ಅದಕ್ಕೆ ನೀರು ಒಯ್ಕೊಂಬತ್ತು ನಿಂತಿರೋದವಳು. ಅದಕ್ಕೆ ನಾನು ಜಾಗ ಒಳಗೆ ಅಡ್ಡ ನಿಂತಿದ್ದು. ಈಗ ಬಾಂಡಕ್ಕೆ ಅಂತಂದಿಟ್ಟವಳು. ಈಗ ಅದಕ್ಕೆ ಬರೀ ಕೋತಿದ್ ನಗರ ಆಗೋಯ್ತು. ನೋಡಿ ಕೋತಿ ಹೆಂಗೆ ಹೊಣಿದೆ ಅಂತ. ರೇಷಲ್ಲಿ ನೋಡ್ತಿರೋದು. ರೀಸಲ್ಲಿ ನೋಡ್ತೀವಿ. ಬೇಗ ರೆಡಿ ಆಗು ಮತ್ತೆ. ತಣ್ಣ ಗಾಳಿ ಬೀಸ್ತಿರುವುದು. ಕೋತಿ ಡ್ರೆಸ್ ನೋಡಿ ಇಷ್ಟು ಚೆಂದ ಇದೆ. ಥ್ಯಾಂಕ್ ಯು ಅಮ್ಮ. ಕೋತಿಗೆ ಈ ಥರ ಫುಲ್ ಇರೋ ಡ್ರೆಸ್ ಇಷ್ಟ ಆಗುತ್ತೆ. ಮಾಡರ್ನ್ ಇಷ್ಟ, ಟ್ರೆಡಿಷನಲ್ ಇಷ್ಟ. ಹಾಂ, ಒಂದೇ ಅಂತ ಏನಿಲ್ಲ, ಎಲ್ಲ ಥರದ್ದು ಹಾಕ್ಬೇಕು. ಹೆಣ್ಮಕ್ಳು ಅಂತಾನೆ ಟ್ರೆಡಿಷನಲ್ ಮಾಡರ್ನ್ ಅಂತ ಕೊಟ್ಟಿರೋದು. ಅವನ್ನೆಲ್ಲ ನಾವು ಇವಾಗ ಆಗದೆ ಇನ್ನು ನಾಳೆ ಹಾಕೋಕ್ಕಾಗತ್ತಾ? ನಾಳೆ ಕಾಲ ಇದ್ರೆ ಹಾಕುವ. ಇದ್ರೆ ಹಾಕುವ. ಹಾಕೋದಕ್ಕೇನಲ್ಲ. ಅದಕ್ಕೆ ಇವತ್ತು ನಾಳೆ ನಮ್ದು ಅಲ್ವಾಗ ಏನೋ ಗೊತ್ತಿಲ್ಲ. ಇವತ್ತು ನಮ್ಮದೇ. ಇವತ್ತು ನಾವು ಯೂಸ್ ಮಾಡ್ಕೊಳ್ಳುವ ಈ ದಿನವ. ನಾಳೆ ಅಲ್ಲ, ನೆನ್ನೆಗೆ ನಾಳೆಗೆ ಇಂದು ನಮ್ಮದೇ ಚಿಂತೆ ಏತಕ್ಕೆ. ಹೇಗಿದೆ ಅಮ್ಮ ಸಾಂಗು? ಚೆನ್ನಾಗಿದೆ. ಚೆನ್ನಾಗಿದ್ದು. ಏನು ಹೇಳು?
ಮತ್ತೆ ಏನು ಕೇಳಿಸ್ಕೊಂಡೆ? ಇನ್ನೊಂದ್ಸಲ ಹೇಳು. ನೆನ್ನೆಗೆ ನಾಳೆ ನಾಳೆಗೆ ಇದು ನಮ್ಮದೇ ಚಿಂತೆ ಏತಕ್ಕೆ ಅಮ್ಮ ಮೇಕಪ್ ಉಂಡು. ಹೌದು, ಬೇಗ ನಡಿ ಹೋಗೋಣ. ಚೂರು ಕಾಣ್ತಿಲ್ಲ ಅಲ್ಲ, ಡಿಫ್ರೆಂಟ್ ಆಗ್ತದೆ, ಇನ್ನೂ ಗೊತ್ತಾಗಲ್ಲ. ಹೌದು. ಹಾಂ ಫ್ರೆಂಡ್ಸ್, ಇವಾಗ ನೋಡಿ ರೀಲ್ಸ್ ಮಾಡಿದ್ದೆ ಆಗೋಯ್ತು. ಇದೆಲ್ಲ ಕೆಲಸಗಳು ಪೆಂಡಿಂಗ್ ಬಿದ್ದಿದ್ದಾವೆ. ಈ ಫ್ಯಾನ್ ಹಾಕಿದ್ರೆ ಎಷ್ಟು ಮಟ್ಟಿಗೆ ನಿಮಗೆ ನನ್ನ ಮಾತು ಕೇಳುತ್ತೋ ಗೊತ್ತಿಲ್ಲ. ನೋಡಿ ಪಾತ್ರೆಗಳು. ಸ್ವಲ್ಪ ಜ್ಯೂಸ್ ಕುಡಿಬೇಕು ಅಂತ ಅನ್ನಿಸ್ತಿದೆ. ಹೌದಾ? ಹೌದು, ನೆಕ್ಸ್ಟ್ ಅಂಗಡಿಗೆ ಹೋದಾಗ ತಕೊಂಡ್ಬೇಕು, ಜ್ಯೂಸ್ ಮಾಡ್ಕೊಡ್ತೀನಿ. ಎಷ್ಟು ಕಾಫಿ ಚೆನ್ನಾಗಿ ಮಾಡ್ಕೊಡ್ತೀನಿ. ನೆನ್ನೆ ತುಂಬಾ ಸೊಪ್ಪ ಇತ್ತು, ಮೊನ್ನೆ ಎಷ್ಟು ಚೆನ್ನಾಗಿರೋ ಸ್ವೀಟ್. ಹೌದಾ? ಈಗ ನೆಕ್ಸ್ಟು ಅದು ತೊಗೊಂಬಂದಿದ್ದು ಒಂದು ಅಂಗಡಿಯಲ್ಲಿ ತುಂಬ ಚೆನ್ನಾಗಿರುತ್ತೆ. ಇದೀಗ ನಾನು ಮಾಡಿದ್ರೆ ಬರ್ತೇನೆ. ತುಂಬ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಲೋಕಲಾಗಿ ಸಿಗುತ್ತೆ, 10 ರೂಪಾಯಿ. ಅದೇನು ಅಷ್ಟು ಚೆನ್ನಾಗಿಲ್ಲ. ಈಗ ಒಂದು ತೊಗೊಂಬಂದಿದ್ದಿಲ್ಲ, ಸಖತ್ತು ಚೆನ್ನಾಗಿರ್ತದೆ. ಆಹಾ, ಮಾವಿನ ರಸನೇ ಕುಡ್ದಂಗೆ ಆಗ್ಬಿಡುತ್ತೆ ಫ್ರೆಂಡ್ಸ್. ಬಟ್ ಅದೇ ಈ ಕಲರ್ ಇರುತ್ತೆ, ಅದು ಈ ಕಲರ್ ಇರುತ್ತೆ, ಎಲ್ಲೂ ಕಲರ್ ಇದಲ್ಲ. ಪಟ್ನಾ ಎತ್ತಿಕೊಂಬಿ ತೋರಿಸ್ಕೊಂಡು ಇಲ್ಲ, ಅಲ್ಲಿ ಮಸ್ತ್ ಇಷ್ಟು ಇದಾವೆ ಅಂಗಡಿಯಲ್ಲಿ. ಅವ್ರು ಕೇಳಿದ್ರೆ ಕೊಡ್ತಾರೆ ದುಡ್ಡಿಗೆ. ಖಾಲಿ ಆಗ್ಬಿಡ್ತು. ಮನೆ ಸ್ಟಾಕ್ ಇಟ್ಕೊಂಡಿದ್ದಾರೆ ಅವ್ರ ಅಂಗಡಿಯಲ್ಲಿ. ತೊಗೊಂಡು ಬರ್ತೀನಿ, ತಗೊಂಡು ಅಷ್ಟನ್ನು ಕೊಡ್ತೀನಿ. 28 ರೂಪಾಯಿ ಅಂತ, 22-23 ರೂಪಾಯಿ ಅಷ್ಟೇ. ತುಂಬ ಟೇಸ್ಟ್ ಆಗಿರುತ್ತೆ, ಕಾಸ್ಟ್ಲಿ ಫ್ರೆಂಡ್ಸ್. ಅಲ್ವಾ ಫ್ರೆಂಡ್ಸ್? ಯಾವುದೇ ಆಗಲಿ ಚೆನ್ನಾಗಿದೆ ಅಂದರೆ ವ್ಯಾಲ್ಯೂ ಇರುತ್ತೆ, ತುಂಬ ಚೆನ್ನಾಗಿದೆ. ಈ ಬೇಗ ಸಿಗುತ್ತೇನೆ ವ್ಯಾಲ್ಯೂ ಇಲ್ಲ ಇರುತ್ತೆ. ತಗೊಳ್ತೀನಿ. ಈಗ ಕಾಫಿ ಮಾಡಿ ಕೊಡ. ನಿಮಗೆ ಜ್ಯೂಸ್ ಕುಡಿಯೋಂಗಾಗಿದೆಯಾ? ಜ್ಯೂಸ್ ಕುಡಿಯೋದು ನಾನು ಎಷ್ಟು ತಗೊಂಡಿದ್ದೆ ಕಾಫಿ ಮಾಡಿ. ಈಗ ಕಾಫಿ ಮಾಡಿ ಕೊಡ್ತೀನಿ. ದೊಡ್ಡ ಲೋಡ್ ತುಂಬ ಜಾಸ್ತಿ ಕೊಡ್ತೀನಿ ಕಾಫಿ. ಕುಡಿ. ಸಣ್ಣ ಲೋಟದಲ್ಲಿ ಮುಕ್ಕಲ್ ಸ್ವಲ್ಪ ಸಣ್ಣ ಲೋಟದಲ್ಲಿ ಫುಲ್ ಕೊಡ್ತೀನಿ. ಸಣ್ಣ ಲೋಟದಲ್ಲಿ ಸರಿ, ಓಕೆ. ನಾನು ಕಾಫಿ ಮಾಡ್ಕೊಡ್ತೀನಿ. ಈ ಜ್ಯೂಸ್ ಕುಡಿಯೋಂಗಾಯ್ತಂತ ಈ ಕತ್ಲಾಗಿದೆ ನೋಡಿ. ಇವಾಗ ಎಲ್ಲೋಗೋಕ್ಕಾಗುತ್ತೆ. ಇವತ್ತಿನ ಬ್ಲಾಗ್ ಇಷ್ಟೇ. ಹೇಗಿತ್ತು? ಫ್ಯಾನ್ ಆಫ್ ಮಾಡೋಗು. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಷ್ಟೇ. ಹೇಗಿತ್ತು ಇವತ್ತಿನ ಬ್ಲಾಗ್ ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸೋದು ನಮ್ಮ ಹತ್ರ ಮರಿಬಿಡುತ್ತೆ. ಹೇಳ್ತಾ ಈ ಕಡೆ ಬಾ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪಾಸಿಟಿವ್ ಒಳ್ಳೊಳ್ಳೆ ಕಮೆಂಟ್ಸನ್ನು ಹಾಕಿ, ಹಾಗೆ ಇನ್ಸ್ಟಾಗ್ರಾಮ್ಗೆ ಹೋಗಿ ಒಳ್ಳೊಳ್ಳೆ ಕಮೆಂಟ್ಸ್ನ ಹಾಕಿ, ಚೆನ್ನಾಗಿ ವ್ಯೂಸು ಲೈಕ್ಸು ಅಲ್ಲೂ ಇಲ್ಲೂ ಎರಡು ಚಾನಲಲ್ಲೂ ಕೊಡಿ, ಅಂದರೆ ಯೂಟ್ಯೂಬಲ್ಲೂ ಕೂಡ ಹಾಗೆ ಇನ್ಸ್ಟಾಗ್ರಾಮಲ್ಲೂ ಕೂಡ ಅಂತ ಹೇಳ್ತಾ ಚೆನ್ನಾಗಿ ಮಿಲಿಯನ್ ವ್ಯೂಸ್ ಕೊಡಿ ಫ್ರೆಂಡ್ಸ್ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಎಂಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಟೇಕ್ ಕೇರ್, ಬಬ್ಬಲ್, ಲವ್ ಯು ಆಲ್. ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಟೇಕ್ ಕೇರ್, ಬಬ್ಬಲ್, ಲವ್ ಯು ಆಲ್.